ನಮ್ಮ ಡ್ಯಾಡಿಗೂ ಹೇಳ್ದಂಗೆ ನಮ್ಮ ಮಮ್ಮಿ ಹತ್ರ 50 ರುಪೀಸು, ಬ್ಯಾಂಗ್ಳೂರ್ ಟು ಹೊಸದುರ್ಗಕ್ಕೆ ಬಸ್ ಫೇರು 35 ರುಪೀಸು. ಅದನ್ನು ತೊಗೊಂಡು ನಾನು ಬೆಂಗಳೂರಿಗೆ ಬಂದೆನು. ಇದು ಸಿಮೆಂಟ್ ಗೋಡನ್ ಆ್ಯಕ್ಚುಲಿ ಆಫೀಸು. ಕೋವಿಡ್ ಬಂತು, ಕೆಲಸ ಇಲ್ಲ, ಕೆಲ್ಸಕ್ಕೆ ಹೋಗಂಗಿಲ್ಲ, ಬಿಸ್ನೆಸ್ಸಲ್ಲಿದ್ದೀವಿ, ಯಾರು ಮನೆ ಕಟ್ಟಂಗಿಲ್ಲ, ಯಾವುದೂ ಇಲ್ಲ ನಮಗೆ. ಹಾಲು ತರ್ಲಿಕ್ಕೆ ಸಮಸ್ಯೆ ಆಗಿತ್ತು. ವೀಕ್ಷಕರೇ ನೋಡಿ, ನಾವು ಯೋಗರಾಜ್ ಅವರ ಆಫೀಸಿಗೆ ಬಂದಿದ್ದೀವಿ. ಯಾವ ಪ್ಲೇಸ್ ಸರ್ ಇದು? ಇದು ಹೊನ್ನೇನಹಳ್ಳಿ ಅಂತೇಳಿ, ಹೊನ್ನೇನಹಳ್ಳಿಗೆ ಬಂದಿದ್ದೀವಿ. ಹೊನ್ನೇನಹಳ್ಳಿಯಲ್ಲಿ ಯೋಗರಾಜ್ ಸರ್ ಕೂಡ ಇದ್ದಾರೆ ನೋಡಿ. ಒಂದಷ್ಟು ಎಂಪ್ಲಾಯೀಸ್ ಕೂಡ ವರ್ಕ್ ಮಾಡ್ತಿದ್ದಾರೆ. ಬ್ಯೂಟಿಫುಲ್ ಆಗಿ ಇಲ್ಲಿ ಇಂಟೀರಿಯರ್ ಅನ್ನ ಡಿಸೈನ್ ಮಾಡೋದು ಒಳ್ಳೆ ಆಫೀಸನ್ನು ಮಾಡಿದ್ದಾರೆ. ಸರ್ ಚಿಕ್ಕದಾಗಿ ಚೊಕ್ಕವಾಗಿದೆ, ಬಹಳ ಚೆನ್ನಾಗಿದೆ. ಹೌದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ, ಇನ್ ಡಿಸೈನ್ಸ್ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್, ಬಹಳ ಚೆನ್ನಾಗಿ ಅದನ್ನು ಕೂಡ ಡಿಸೈನ್ ಮಾಡಿದ್ರ. ಹೌದು, ಇದು ಆಕ್ಚುಲಿ ಕುಬೇರ್ ಮೂಲೆ. ಸೊ ಹಾಗಾಗಿ ನಾವು ಓನರ್ ಏನಿರ್ತೀವಿ ಕುಬೇರ್ ಮೂಲೆಯಲ್ಲಿ ಕೂರ್ಬೇಕು ಅಂತೇಳಿ ಆಫೀಸ್ ಕೂಡ ಅದೇ ಎಲ್ಲ ವಾಸ್ತು ಪ್ರಕಾರನೇ ಮಾಡಿದೀವಿ. ಎಂಪ್ಲಾಯೀಸ್ ಇಲ್ಲಿ ಸರ್ ಆಕ್ಚುಲಿ ಒಂದು 8 ಜನ ಇದ್ದಾರೆ, ಎಲ್ಲ ಸೈಟಲ್ಲಿ ಇದ್ದಾರೆ. ಎಲ್ಲ ಸ್ವಲ್ಪ ಜನ ಬಿಟ್ಟಿದ್ದಾರೆ ಇವಾಗ ರೀಸೆಂಟಾಗಿ. ಸೊ ಡಿಸೈನರ್ಸ್ ಯಾವಾಗಲೂ 2-3 ಜನ ಆಫೀಸಲ್ಲಿ ಇದ್ದೇ ಇರ್ತಾರೆ. ಅಂದ್ರೆ ಈಗ ಕಸ್ಟಮರ್ಸ್ ಎಲ್ಲ ಬಂದ್ರೆ ಇಲ್ಲಿಗೆ ಬರ್ಬೇಕಂತ? ಎಲ್ಲ ಇಲ್ಲಿಗೆ ಬರ್ತಾರೆ ಸರ್, ಎಲ್ಲ ಕಸ್ಟಮರ್ಸ್ ಇಲ್ಲೇ ಬರ್ತಾರೆ. ಏನೇ ಡಿಸ್ಕಷನ್ ಇದ್ರು ಇಲ್ಲೇ ಬರ್ತಾರೆ. ಸೊ ನಾವು ಇಲ್ಲಿ ಪ್ರೊಜೆಕ್ಟರ್ ಥರನೇ ಇಲ್ಲಿಗೆ ಒಂದು ದೊಡ್ಡ ಮಾನಿಟರ್ ಹಾಕಿ ಅವರಿಗೆ ಕಸ್ಟಮರ್ಗೆ ಇಲ್ಲೇ ಕೂರಿಸಿ ನಾವು ಅವರಿಗೆ ಡಿಸ್ಪ್ಲೇ ತೋರಿಸ್ತೀವಿ. ಸೊ ನಾವು ಅಲ್ಲಿ ಏನು ಅಲೋ ಮಾಡಲ್ಲ ಎಂಪ್ಲಾಯ್ಸ್ ಹತ್ರ. ಸೊ ಅಲ್ಲಿಂದ ನಾವು ವೈರ್ ಕನೆಕ್ಟ್ ಮಾಡಿಬಿಟ್ಟು ಸೊ ನಮ್ಮ ಸಿಸ್ಟಮಿಂದಲೇ ಅವರಿಗೆಲ್ಲ ಡಿಸ್ಪ್ಲೇ ತೋರಿಸ್ತೀವಿ. ಏನೇ ವಾಕಿಂಗ್ 3D ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದನ್ನು ನಾವು ಇಲ್ಲಿಂದಲೇ ಅವ್ರಿಗೆ ಆಪ್ರೇಟ್ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಮೇಲೆ ಫ್ಲೋರ್ ಮಾಡ್ತಾ ಇರೋದು ಅದೇ ಇಂಟೆನ್ಷನ್ಗೆ. ಸೊ ಇದು ಓನ್ಲಿ ಎಕ್ಸ್ಕ್ಲೂಸಿವ್ ಕ್ಲೈಂಟ್ ವಿಸಿಬಲ್ಗೆ ಅಂತಲೇ ಮಾಡ್ತಾ ಇದ್ದೀವಿ. ಮೇಲೆ ಎಲ್ಲ ಎಂಪ್ಲಾಯ್ಸ್ ಕೂರಿಸ್ಲಿಕ್ಕೆ ನನ್ನ ಕ್ಯಾಬಿನ್ನು ಮೇಲ್ ಮಾಡಿ ಇನ್ ಕೇಸ್ ಏನೇ ಕ್ಲೈಂಟ್ ಡಿಸ್ಕಷನ್ ಅಂದರೆ ಒಂದು ಒಳ್ಳೆ TV ಹಾಕಿ ಸೊ ಅವ್ರಿಗೆ ಜಸ್ಟ್ ಡಿಸ್ಪ್ಲೇ ಏನಿದೆ ನಮ್ಮದು, ಅವ್ರ ಪ್ರಾಜೆಕ್ಟ್ಸ್ ಏನೇನು ಬೇಕು, ಏನು ಅಪ್ಡೇಟ್ಸ್ ತೊಗೊಂಡು ಅದ್ರ ಪ್ರಕಾರ ರೆಡಿ ಮಾಡೋದು. ಇದೇನಿದು ಪಿಕ್ಚರ್ಸ್ ಎಲ್ಲ ಹಾಕ್ಬಿಟ್ಟಿದ್ರೆ? ಇದು ಆಲ್ಮೋಸ್ಟ್ ಕಂಪ್ಲೀಷನ್ಸು ಅಂಡರ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಈ ವರ್ಷದಲ್ಲಿ. ಅಂದರೆ 2024 to 25 ಏನು ಪ್ರಾಜೆಕ್ಟ್ಸ್ ಹೊಂದಿದ್ವಿ, ಆಲ್ಮೋಸ್ಟ್ ಅರೌಂಡ್ 15 ಪ್ರಾಜೆಕ್ಟ್ಸ್ ಇತ್ತು. ಆ ವರ್ಷದ ಪ್ರಾಜೆಕ್ಟ್ಸ್ಗಳನ್ನ ಡಿಸ್ಪ್ಲೇ ಮಾಡಿರ್ತೀವಿ. ಯಾಕಂದರೆ ಚಿಕ್ಕದಾಗಿರೋದ್ರಿಂದ ಅವ್ರು ಬೆಂಗಳೂರು. ಸೊ ಚಿಕ್ಕದಾಗಿರೋದ್ರಿಂದ ಜಾಗ ಸ್ಪೇಸ್ ಇಲ್ಲ. ಸೊ ನೆಕ್ಸ್ಟ್ ಅದಕ್ಕೆ ಒಂದು ದೊಡ್ಡದಾಗಿ ಎಲ್ಲರೂ ಪ್ಲಾನ್ ಮಾಡ್ತಾ ಇದೀವಿ. ಚಿಕ್ಕದಾಗಿ ಅಟ್ಲೀಸ್ಟ್ ಹಾಕೋಣ ಕಂಪ್ಲೀಷನ್. ಡಿಸೈನ್ ಪಿಕ್ಚರ್ ಅಲ್ಲಿ ನೋಡುವಾಗಲೇ ತುಂಬಾ ಚೆನ್ನಾಗಿ. ಸೊ ಇದು ಹೇಗಿರುತ್ತೋ ಅದೇ ಥರನೇ ಬರುತ್ತೆ ಸರ್. ನೀವೇ ಡಿಸೈನ್ ಮಾಡಿ? ನಾವೇ ಮಾಡೋದು ಸರ್, ನಾವೇ ಎಲ್ಲ ಸಿಸ್ಟಮ್ಸ್. ಹೌದು, ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್. ಸೊ ಆಲ್ಮೋಸ್ಟ್ ಇನ್ನೂ 6 to 7 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿಲ್ಲ. ಸೊ ಕೆಲವೊಂದೆಲ್ಲ ಕಂಪ್ಲೀಟ್. ಇದು ನೋಡಿ 40x40 ಇದು ಅಣ್ಣ ತಮ್ಮಗೆ 19x38 ಮಾಡಿದ್ವಿ ನಾವು. ಅದು ನೋಡಿದ್ರೆ ಬೆಳಗ್ಗೆ ನಿಮಗೆ ತುಂಬ ಚೆನ್ನಾಗಿ ಬರ್ತಾ ಇತ್ತು, ತುಂಬ ಚೆನ್ನಾಗಿದೆ. ಅದು ದೇವ್ರ ಮನೆ ಅಂಡರ್ ಸ್ಟೇರ್ ಕೇಸಲ್ಲಿ ರೌಂಡ್ ಮಾಡ್ಕೊಂಡು ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿ ಬಂದಿತ್ತು ಯೂನಿಕ್ ಆಗಿ. ಇದೆಲ್ಲ ಆನ್ಗೋಯಿಂಗ್ ಪ್ರಾಜೆಕ್ಟ್. ಮತ್ತೇನೋ ಇನ್ನೊಂದು ಕೇಳ್ಬಿಟ್ಟೆ, ನಮ್ಮ ಭೂಮಿ ಟಿವಿಯವರು ನಿಮಗೆ ಬಿಸ್ನೆಸ್ ಅವಾರ್ಡ್ ಕೊಡ್ತಾರೆ. ಹೌದು ಸರ್. ಸೊ ಮಾಸ್ಟರ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ನಾನು ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡಿ ಆಸ್ ಎ ಕ್ಯಾಪ್ಟನ್ನು ಅಬೋವ್ 40ಯಲ್ಲಿ 6th ನಾನು ಜರ್ನಿ ಮಾಡ್ತಾ ಇದ್ದೀನಿ ಅಬುಧಾಬಿಗೆ. ಹೌದು, ನಂದು ಇಂಡಿಯನ್ ಟೀಮು ಇದೆ, ವಾಲಿಬಾಲ್ ಟೀಮು. ಸೊ ಪಾರ್ಟಿಸಿಪೇಟ್ ಮಾಡ್ತಾರೆ. ಹುಡುಗರು ಯಾರು ಆಫೀಸಿಗೆ ಬರಲ್ಲ, ಅವರು ಜಸ್ಟ್ ಅವ್ರು ಏನಂದರೆ ಮಾರ್ಕೆಟಿಂಗ್ ಮಾಡ್ತಾರೆ ನಮಗೋಸ್ಕರ. ಸೊ ಅವ್ರು ಎವ್ರಿಡೇ ಒಂದು ಸ್ಟೇಟಸ್ ಹಾಕ್ಯಂತಾರೆ. ಎನಿ ಲೀಡ್ಸ್ ಬಂದರೂ ನಮಗೆ ಪಾಸ್ ಆಗ್ತಾರೆ. ಸೊ ಆ ಮಕ್ಕಳಿಗೆ ಏನೋ ಆಗು ಹೋಗುಗಳು, TID ಇರ್ಬೋದು, ಮ್ಯಾಚ್ಗೆ ಹೋಗೋ ಫೀಸ್ ಇರ್ಬೋದು, ಎಲ್ಲ ಕಂಪ್ನಿ ಕಡೆಯಿಂದ ಬೇರ್ ಮಾಡಿ ಕಳಿಸ್ತೀವಿ ಅವ್ರಿಗೆ. ಭೂಮಿ ಟಿವಿಯವ್ರು ನೋಡಿ, ಯೋಗರಾಜ್ ಸರ್ ಅವರಿಗೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತ ಅವಾರ್ಡ್ ಕೊಡ್ತಾ ಇದ್ದಾರೆ ಅಲ್ವಾ? ಹೌದು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಸಾಮಾನ್ಯ ವಿಷಯ ಅಲ್ಲ. ಹೌದು. ಹೇಗೆ ಸರ್ ಇಷ್ಟೊಂದು ಬಿಗ್ ಅಚೀವ್ಮೆಂಟ್ ಮಾಡ್ತಾ ಇದ್ರ ಜನಗಳ? ಡೆಡಿಕೇಶನ್ ಸರ್, ಅಷ್ಟೇ. ಆನೆಸ್ಟಿ ಅಂಡ್ ಡೆಡಿಕೇಶನ್ಸ್ ಇದ್ರೆ ಲೈಫಲ್ಲಿ ಯಾರು ಬೇಕಾದ್ರೂ ಮುಂದೆ ಬರ್ಬೋದು. ಈ 2 ಥಿಂಗ್ಸ್ ಯಾವಾಗಲೂ ಮನುಷ್ಯನಾದನು ಒಂದು ಅಡಾಪ್ಟ್ ಮಾಡ್ಕೋಬೇಕು. ಆನೆಸ್ಟಿ ಒಂದಿರಬೇಕು, ಸೊ ಡೆಡಿಕೇಶನ್ಸ್ ಇರಬೇಕು, ಪಂಕ್ಚುಯಾಲಿಟಿ, ಆನ್ ಟೈಮ್ ವರ್ಕ್, ಸೊ ಕಂಪ್ಲೀಷನ್ ಆಫ್ ದ ಪ್ರಾಜೆಕ್ಟ್ಸ್ ಏನು ಕೊಟ್ಟಿರ್ತೀವಿ ಅಗ್ರಿಮೆಂಟು. ಸೊ 1 or 2 months ಡಿಲೇ ಓಕೆ. ಸೊ ನ್ಯಾಚುರಲ್ ಕೊಲಾಮಿನಿಟಿ ಏನೇ ಇರ್ಬೋದು. ಸೊ ಆ ಇದರಲ್ಲಿ ಏನೋ ಡಿಲೇ ಆದ್ರೆ ಆಗ್ಬೋದು, ಇಲ್ಲಾಂದ್ರೆ 1 month ಮುಂಚೆನೇ ಕೊಡ್ತೀವಿ ಪ್ರಾಜೆಕ್ಟ್ಸು. ಸೊ ಇದನ್ನ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡಿದ್ರೆ, ಯಾಕೆಂದರೆ ಅವರು ಡ್ರೀಮು ಎಷ್ಟು ಬೇಗ ಬರುತ್ತೆ ಬೇಗ ಅಂತ ಕಾಯ್ತಾ ಇರ್ತಾರೆ. ಎನಿ ಕ್ಲೈಂಟ್ಸು ಮನೆ ಸ್ಟಾರ್ಟ್ ಆದಾಗ ಯಾವತ್ತು ಮುಗಿಬೋದು ಅವ್ರಿಗೊಂದು ಆಂಬಿಷನ್. ಅದು ನಮ್ಮ ಮನೆ ಹಿಂಗೆ ಬರ್ತಾ ಇದೆ, ಅದನ್ನ ಎಷ್ಟು ಬೇಗ ಮುಗಿಸ್ತಾರೆ ಇವರು ಅಂತ ಅವ್ರಿಗೊಂದು ಡ್ರೀಮ್ ಇರುತ್ತೆ. ಅದು ಎಷ್ಟು ಬೇಗ ರೀಫಿಲ್ ಮಾಡಿಕೊಡ್ತೀವಿ ನಾವು, ಸೊ ಅವರಿಗೆ ಖುಷಿ ಆಗತ್ತೆ ಅವಾಗ. ಸೊ ಆ ಇದ್ರ ಮೇಲೆ ನಾವು ಅದನ್ನ 100% ಫಾಲೋ ಮಾಡ್ತಾ ಇದೀವಿ. ಈಗ ನಿಮ್ಮ ಫಸ್ಟ್ ಬಿಗಿನಿಂಗ್ ಜರ್ನಿ ಹೇಗಿತ್ತು ಸರ್? ಆ್ಯಕ್ಚುಲಿ ನಾನು ಬಂದಿದ್ದು ಆರ್ಮಿಗೆ ಅಂತ ಬೆಂಗಳೂರಿಗೆ. ಸೊ 2000 ನಾನು ಆರ್ಮಿ ಸೆಲೆಕ್ಷನ್ಗೆ ಅಂತ ನಮ್ಮ ಡ್ಯಾಡಿಗೂ ಹೇಳ್ದಂಗೆ ನಮ್ಮ ಮಮ್ಮಿ ಹತ್ರ 50 ರುಪೀಸು, ಬ್ಯಾಂಗ್ಳೂರ್ ಟು ಹೊಸದುರ್ಗಕ್ಕೆ ಬಸ್ ಫೇರು 35 ರುಪೀಸು. ಅದನ್ನು ತೊಗೊಂಡು ನಾನು ಬೆಂಗಳೂರಿಗೆ ಬಂದೆನು. 22 days ಆರ್ಮಿ ಸೆಲೆಕ್ಷನ್ಸಲ್ಲಿ ಎಲ್ಲದರಲ್ಲೂ ಟಾಪಲ್ಲಿದ್ದು. ಮೆಡಿಕಲ್ ಟೆಸ್ಟಲ್ಲಿ ಫುಟ್ಟು ವಾಟ್ರ್ ಮೇಲೆ ನಿಲ್ಲಿಸಿ ಫುಟ್ಟು ಸ್ಟ್ರೈಟ್ ಇತ್ತು ನಂದು. ಸೊ ಅದು ಆ್ಯಕ್ಚುಲಿ ಹಿಂಗಿರಬೇಕು. ಸೊ ಸೆಂಟ್ರ್ ಗ್ಯಾಪ್ ಬರಬೇಕು ಎನಿ ಆರ್ಮಿ ಪರ್ಸನ್ಸು, ಯಾಕೆಂದರೆ ಆಲ್ವೇಸ್ ಅವರು ಮರಳಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಸೊ ವಾಕಿ ಕಂಫರ್ಟ್ಸು ಅಂದರೆ ಈ ಥರನೇ ಇರಬೇಕು, ಕಾಲು ಸ್ಟ್ರೈಟ್ ಇರಬಾರ್ದು. ಸೊ ಹಾಗಾಗಿ ಆ ಇಂಟೆನ್ಷನಲ್ಲಿ ನಾನು ರಿಜೆಕ್ಟ್ ಆದೆ.
ಸೊ ವಾಪಸ್ ಮತ್ತೆ ಹೋಗ್ಬಾರ್ದು, ನಾನು ಬೆಂಗಳೂರಿಗೆ ಬಂದಿದ್ದೀನಿ ವಾಪಸ್ ಹೋಗ್ಬಾರ್ದು ಅಂತ ಫ್ರೆಂಡ್ ಸರ್ಕಲಲ್ಲಿ, ಯಾರು ಇಲ್ಲ ಇಲ್ಲಿ, ರೂಮ್ಸ್ ಇಲ್ಲ, ಎಂಥದಿಲ್ಲ, ಕೊನೆಗೆ ಫ್ರೆಂಡ್ ಸರ್ಕಲಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು 1 ತಿಂಗಳು 2 ತಿಂಗಳು ಸ್ಟೇ ಮಾಡ್ತೀನಿ ಅಂತ ಅನ್ಕೋ ಕಮ್ಯುನಿಕೇಷನ್ ಅಂತ ಒಂದು ಸೋಲಾರ್ ಕಂಪ್ನಿಯಲ್ಲಿ ಸೊ ಜಸ್ಟ್ ಎಕ್ಸಿಕ್ಯೂಟಿವ್ ಆಗಿ ಜಾಯಿನ್ ಆಗಿ ಅದರಲ್ಲಿ ನಾನು ಒಂದು ವರ್ಷ ಮಾಡಿದೆ. ಆಲ್ಮೋಸ್ಟ್ ಮಾರ್ನಿಂಗ್ 8 to ನೈಟ್ 10 o'clock ವರ್ಕ್ ಮಾಡ್ತಾ ಇದ್ದೆ. ಸೊ ಬೆಳಗ್ಗೆ ತಿಂಡಿ ಅವರೇ ಕೊಡೋರು, ಮಧ್ಯಾಹ್ನ ಊಟ ಅವರೇ ಕೊಡೋರು, ಸಾಯಂಕಾಲ ಡಿನ್ನರ್ ಅಲ್ಲೇ ಮುಗಿಸ್ಕೊಂಡು ಒಂದು ಚಿಕ್ಕ ರೂಮ್ ಮಾಡ್ಕೊಂಡಿದ್ದೆ. ನಮ್ಮ ಬ್ಯಾಚುಲರ್ ಅವಾಗ, ಜಸ್ಟ್ ಒಂದು 10x10 ರೂಮಲ್ಲಿ. ಸೊ ನಾನು ಒಬ್ಬನೇ ಅಲೋನ್ ಆಗಿದ್ದೆ. ಸೊ ಇದೇ ಥರನೇ ಇಂಡಸ್ಟ್ರಿಯಲ್ಲಿ ನಡೀತಾ ಇತ್ತು. ನಾನು ಯಾವಾಗ ಸ್ಪೋರ್ಟ್ಸಿಗೆ ಎಂಟ್ರಿ ಆದೆ ವಾಲಿಬಾಲ್ಗೆ, ಅದು ನನಗೆ ಕೆರಿಯರ್ ಚೇಂಜ್ ಮಾಡ್ತು. ಸೊ ಫ್ರೆಂಡ್ ಸರ್ಕಲ್ ಜಾಸ್ತಿ ಆಯಿತು. ಅವಾಗ ಅವ್ರು ರೆಫರ್ ಮಾಡಿದ್ರು, ಈ ಕಂಪ್ನಿಲಿದೆ ಹೋಗು, ಈ ಕಂಪ್ನಿ ಇದೆ. ಸೊ ಹಂಗಾಗಿ ಒಳ್ಳೊಳ್ಳೆ ಕಂಪ್ನಿಗಳಿಗೆ ಜಾಯಿನ್ ಆದೆ. CR2 ಸಾಫ್ಟ್ವೇರ್ MNC ಲಂಡನ್ ಕಂಪ್ನಿಲಿ ವರ್ಕ್ ಮಾಡಿದೆ, ಜಿಂಬಾಬ್ವೆ ಕಾಲ್ಸ್ಗೆ ವರ್ಕ್ ಮಾಡಿದೆ. ಸೊ ಅಂದರೆ 12 to 12 ವರ್ಕ್ ಮಾಡ್ತಾ ಇದ್ದೆ. ನಮ್ಮದೆಲ್ಲ ATM ಸಾಫ್ಟ್ವೇರ್ ಇತ್ತು. ಅದಾದಮೇಲೆ ಒನ್ ಡೇ ನಾನು ಥಿಂಕ್ ಮಾಡಿದೆ, ನಾನು ಮಾರ್ಕೆಟಿಂಗ್ ಹೋದರೆ ಚೆನ್ನಾಗಿರುತ್ತೆ. ಸೊ ನನಗೆ ಕೂತು ಬೋರು, ಇದು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕಂದ್ರೆ ಮಾರ್ಕೆಟಿಂಗ್ ಮಾಡೋಣ ಅಂತ. ಹಂಗೆ ನಮ್ಮ ಸ್ನೇಹಿತರು ಭಾವ ಒಬ್ಬರಿದ್ದರು. ಸೊ ಅವರು ಅವಾಗ ICICI ಲಂಬಾರ್ಡ್ಗೆ ನನಗೆ ಎಕ್ಸಿಕ್ಯೂಟಿವ್ ಆಗಿ ತಗೊಂಡ್ರು ಮಾರ್ಕೆಟಿಂಗು. ಸೊ ಅಲ್ಲಿ ನಾವು ಬಿಗ್ ಅಚೀವ್ಮೆಂಟ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಇನ್ನೊಬ್ಬ ನನ್ನ ಕೊಲಿಗಿದ್ರು, ಇಬ್ಬರು ಟೆಲಿಕಾಲರ್ ಇಟ್ಕೊಂಡು ವಿ ಅಚೀವ್ಡ್ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾದಲ್ಲಿ ಟಾಪರ್ ಇರ್ತಾ ಇದ್ವಿ ಎವ್ರಿ ಮಂತ್. ಸ್ಯಾಲ್ರಿ ಈಸ್ ವೆರಿ ಲೆಸ್, ಅರೌಂಡ್ 12,000 to 14,000 ಬರೋದು. ಬಟ್ ಇನ್ಸೆಂಟಿವ್ ಆರ್ ಟೇಕಿಂಗ್ 50,000 rupees ಎವ್ರಿ ಮಂತ್. ಈ ಥರ ಅಚೀವ್ ಮಾಡ್ತಾ ಇದ್ವಿ. ಅಲ್ಲಿಂದ ಹೇಗೆ ಅವ್ರು ನಮ್ಮ ಬಾಸ್ ಸೇಮ್ ಮೂವ್ ಟು CR2 ಸಾಫ್ಟ್ವೇರು, ಸಾರಿ ಇಫ್ಕೋ ಟೋಕಿಯೋಗೆ ಮೂವ್ ಆದರು. ಇಫ್ಕೋ ಟೋಕಿಯೋಗೆ ಮತ್ತೆ ಹೇಗೆ ನಾನು ಜಾಯ್ನ್ ಆದೆ, ನಾನು ಏಜೆನ್ಸಿ ಮ್ಯಾನೇಜರ್ ಆಗಿ ತೊಗೊಂಡು. ಸೊ ಅಲ್ಲಿ ಆಲ್ಮೋಸ್ಟ್ 5 to 6 years ವರ್ಕ್ ಮಾಡಿದೆ. ಲಾಸ್ಟ್ ನಂದು ಕೆರಿಯರ್ ಜಾಬು ಲಿಬರ್ಟಿ ವಿಡಿಯೋಕಾನು. ಸೊ 1 year ಮಾಡಿದೆ ಅಲ್ಲಿ ಏಜೆನ್ಸಿ ಹೆಡ್ ಆಗಿ. ಏನಕ್ಕೋ ಬಿಸ್ನೆಸ್ ತುಂಬಾ ನಾನು ಎಳಿತಾ ಇತ್ತು, ನನ್ನ ಫ್ರೆಂಡ್ಸು ಬಿಸ್ನೆಸ್ ಮಾಡೋಣ ಅಂತ. ಆ ಇಂಟೆನ್ಷನಲ್ಲಿ ನಾನು ಬಿಸ್ನೆಸ್ಸಿಗೆ ಬಂದೆ. ಬಟ್ ಫಸ್ಟ್ 3 years ತುಂಬ ಸ್ಟ್ರಗಲ್ ಆದೆ. ತುಂಬ ಸ್ಟ್ರಗಲ್ ಅಂದರೆ ಬಿಸ್ನೆಸ್ ಯಾಕೆ ಬಂದೆ, ಅಟ್ಲೀಸ್ಟ್ ನಾನು ಇವತ್ತು ಎಂಪ್ಲಾಯ್ಮೆಂಟಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ಒಂದು 3 ಲಕ್ಷ ಸಂಬಳ ತೊಗೊತಾ ಇದ್ದೆ. ಬಿಸ್ನೆಸ್ಸಿಗೆ ಬಂದು ನಥಿಂಗ್, ಏನಿಲ್ಲ, ಅಟ್ಲೀಸ್ಟ್ ಫ್ಯಾಮಿಲಿನೂ ಖುಷಿಯಾಗಿಡೋಕ್ಕಾಗಲಿಲ್ಲ. ಸೊ ಈ ಥರ ಯೋಚನೆ ಮಾಡಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ವಿ. ಕೊನೆಗೆ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ ಆಯಿತು. ಕೊನೆಗೆ ನಾನು ವೈಫ್ ಹತ್ರ ಡಿಸ್ಕಸ್ ಮಾಡಿ ಏನು ಮಾಡೋದು, ಇಲ್ಲ ಊರಿಗೆ ಹೋಗಿ ಸೆಟ್ಲ್ ಆಗಿಬಿಡೋಣ, ಹೆಂಗೂ ತೋಟ ಇದೆ ಊರಲ್ಲಿ, ಏನೋ ಒಂದು ಅಗ್ರಿಕಲ್ಚರ್ ಏನೋ ಒಂದು ಮಾಡ್ತೀನಿ ನಾನು. ಇಲ್ಲ ನಾವು ಬಂದಿದ್ದೀವಿ, ಹೋಗೋದು ಬೇಡ, ಎಷ್ಟೇ ಕಷ್ಟ ಆಗಲಿ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಜ್ಯುವೆಲರೀಸ್ ಎಲ್ಲ ಇಟ್ಟು ಆವಾಗ ಸೊ ಬ್ಯಾಂಕಿಗೆ ಒಂದು 3 to 4 years ನಾನು, ಯಾಕೆಂದರೆ ಯಾರ ಹತ್ರನೂ ಸಪೋರ್ಟ್ ಕೇಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಆ ಇಂಟೆನ್ಷನಾಗೆ ಮತ್ತೆ ಹೇಗೆ ನಾವು ರಿಟರ್ನ್ ಆದಮೇಲೆ ಹೇಗೆ ನಾನು ಮತ್ತೆ ಇಲ್ಲ ಒಂದು ಸಂಸ್ಥೆ ನಾನೇ ಕಟ್ಟಬೇಕು ಅಂತೇಳಿ. ಸೊ ತುಂಬ ಜನರ ಹತ್ರ ಸಪೋರ್ಟ್ ತೊಗೊಂಡು, ಇದು ಸಿಮೆಂಟ್ ಗೋಡನ್ ಆ್ಯಕ್ಚುಲಿ ಆಫೀಸು. ಇದು ನನ್ನ ಕಸಿನ್ ಅವರು ಗೊತ್ತಿರೋರು, ನಮಗೆ ಸಿಮೆಂಟ್ ಸಪ್ಲೈ ಮಾಡ್ತಾ ಇದ್ದರು ನನ್ನ ಕನ್ಸ್ಟ್ರಕ್ಷನ್ಗೆಲ್ಲ. ಅವ್ರಿಗೆ ಹೇಳಿ ನನಗೊಂದು ಆಫೀಸ್ ಬೇಕೇ ಬೇಕು ಅಂತ 3 months ಅವ್ರ ಹತ್ರ ಫಾಲೋ ಅಪ್ ಮಾಡಿ ಕೊನೆಗೆ ಆಫೀಸ್ ಬಿಟ್ಕೊಟ್ರು. ಸೊ ಅವತ್ತಿನ ನಾವು ತಿರುಗಿ ನೋಡಿಲ್ಲ ಸರ್. ಸೊ ಬಿಸ್ನೆಸ್ಸಲ್ಲಿ ವಿ ಅಚೀವ್ಡ್ 100% ಅಚೀವ್ ಮಾಡಿದ್ದೀವಿ. ಸೊ ಫ್ಯಾಮಿಲಿನೂ ಹ್ಯಾಪಿಯಾಗಿದೆ. ಸೊ ಆವಾಗ ಅನ್ನಿಸ್ತು, ಓಕೆ ಬಿಸ್ನೆಸ್ ಅಂದರೆ ಅಪ್ ಆ್ಯಂಡ್ ಡೌನ್ಸು, ವಿ ಹ್ಯಾವ್ ಟು ಟೇಕ್ ಎವ್ರಿಥಿಂಗ್. ಸೊ ಓನ್ಲಿ ನನಗೆ ಪ್ರಾಫಿಟೇ ಬೇಕು, ಸೊ ಓನ್ಲಿ ನನಗೆ ಖುಷಿಯಾಗಿರೋಕ್ಕೆ ಹ್ಯಾಪಿನೇ ಬೇಕು ಅನ್ನಂಗಿರಲ್ಲ. ಸೊ ಬಿಸ್ನೆಸ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ 100% ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅಂದರೆ ಬೇರೆ ಫೀಲ್ಡಿಂದ ನೀವು ಈ ಫೀಲ್ಡ್ ಹೌದು 50 ರೂಪಾಯಿ ಹಿಡ್ಕೊಂಡು ಬ್ಯಾಂಗ್ಳೂರಿಗೆ ಬಂದನು. ಈಗ ಎಷ್ಟು ಬಿಡಿ ಸರ್, ಅಲ್ಲ ಎಷ್ಟು ಇನ್ಕಮ್ ಅಂತ ನಾನು ಕೇಳಲ್ಲ, ಆದರೆ ನೋಡಿ ಎಷ್ಟು ಅಚೀವ್ಡ್ ಸರ್. ಆ್ಯಕ್ಚುಲಿ ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಒಂದು 2-3 ಪ್ರಾಪರ್ಟಿ ತೊಗೊಂಡಿದ್ದೀನಿ. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡಿದ್ದೀನಿ ಬೆಂಗಳೂರಲ್ಲೇ. ಸೊ ನಾಟ್ ಈಸಿ ಥಿಂಗ್ಸ್. ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಬೆಂಗಳೂರಲ್ಲಿ ಬಂದು ತೊಗೊಳೋದೆಲ್ಲ ಈಸಿ ಇಲ್ಲ. ಬಟ್ ನಂದು ಊರಲ್ಲೂ ಲ್ಯಾಂಡ್ ಇದೆ. ನಾನು ಒಬ್ಬನೇ ಮಗ, ನಮ್ಮ ಡ್ಯಾಡಿಗಿರೋ ನಾನು ಒಬ್ಬನೇ ಮಗ. ಸೊ ಹಾಗಾಗಿ ಏನಾಯಿತು ನಮಗೆ, ಸೊ ನಮ್ಮ ಸಿಸ್ಟ್ರ್ ಒಬ್ಬರಿದ್ದಾರೆ, ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ. ಅವ್ರಿಗೇನಿದೆ ಅವರೆಲ್ಲ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಯಾರೂ ನೋಡೋರಿಲ್ಲ. ಸೊ ನಾವು ಅದೇ ಆಫ್ಟರ್ ಲೈಕ್ ನನ್ನ ಮಗನಿಗೆ ಈಗ ಆರ್ಕಿಟೆಕ್ಟ್ ಮಾಡ್ತಾಯಿದ್ದೀನಿ. ಆಫ್ಟರ್ 5 years ವಿ ಆರ್ ಪ್ಲಾನಿಂಗ್ ಟು ಹ್ಯಾಂಡ್ ಓವರ್ ಟು ಮೈ 2 children ಆ್ಯಂಡ್ ವಿ ಆರ್ ಪ್ಲಾನಿಂಗ್ ಟು ಗೋ ಫಾರ್ ನೇಟಿವ್. ಸೊ ಆರಾಮಾಗಿ ಒಳ್ಳೆ ಒಂದು ಫಾರ್ಮ್ ಹೌಸ್ ಮಾಡಿ, ಒಂದು 4-5 ಹಸುಗಳು ಮಾಡ್ಕೊಂಡು ನೆಮ್ಮದಿಯಾಗಿ ತೋಟ ಡೆವಲಪ್ ಮಾಡಿ, ಸೊ ಒಂದು ಲೈಫ್ ಎಂಜಾಯ್ ಮಾಡೋಣ ಅಂತ ಪ್ಲ್ಯಾನ್ ಇರೋದು. ಕರೆಕ್ಟ್. ಸೊ ನಮ್ಮ ಇಂಟೆನ್ಷನ್ ಇವಾಗ ಅದೇ ಥರನೇ. ಸೊ ಅದಕ್ಕೆ ಇಲ್ಲೂ ಲ್ಯಾಂಡ್ ಇದೆ, ಸೊ ಊರಲ್ಲೂ ಇದೆ. ಎಲ್ಲಿಗೆ ಅಂತ ಆಪ್ಷನ್ಸ್ ತೊಗೊಂಡಿಲ್ಲ ನಿಮಗೆ. ಸರಿ ಸರ್, ಒಳ್ಳೆಯದಾಗಲಿ ನಿಮಗೆ. ನಾವು ಯಾಕೆಂದರೆ ಇಷ್ಟು ವರ್ಷಗಳಲ್ಲಿ ತುಂಬ ಸ್ಟ್ರಗಲ್ ಆಗಿ ಒಂದು ಫೆಸ್ಟಿವಲ್ಗೆ ಹೋಗೋಕ್ಕಾಗಿಲ್ಲ ಊರು. ಹೆಂಗಾಗತ್ತೆ ಅಂದರೆ ನಾವು ಹಳ್ಳಿ ಮರಿತಾ ಇದೀವಿ ಇವಾಗ. ಸಿಟಿಗೆಲ್ಲ ಬಂದು ಹಳ್ಳಿ ಮರಿತಾ ಇದೀವಿ ನಾವು. ಅಟ್ಲೀಸ್ಟ್ ಒಂದು ಖುಷಿಯಾಗಿ ನಮ್ಮ ಅಣ್ಣ ತಮ್ಮಗಳು, ಸೊ ರಿಲೇಷನ್ಸ್ ಜೊತೆಲಿ ಹೋಗಿ ಒಂದು ಫೆಸ್ಟಿವಲ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಒಬ್ರು ಮನೆ ನೋಡ್ರೆ ಒಬ್ರು ಗೊತ್ತಿರಲ್ಲ. ಸೊ ಆ ಇಂಟೆನ್ಷನ್ ಇಟ್ಕೊಂಡು ನಾವು ಒಂದು ಆಂಬಿಷನ್ ಇಟ್ಟಿದ್ವಿ, ಅಟ್ಲೀಸ್ಟ್ ಇಯರ್ಲಿ ಒಂದು 3 to 4 ಫೆಸ್ಟಿವಲ್ಸ್ ಊರಲ್ಲಿ ಅಟೆಂಡ್ ಮಾಡೋಣ. ಸೊ ಯಾವಾಗಲೂ ಇದ್ದಿದ್ದೆ ದುಡಿಮೆ ಅನ್ನೋದು, ಅಟ್ಲೀಸ್ಟ್ 2 days 3 days ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇವಾಗ. ಸೊ ಈ ವರ್ಷದಿಂದ ಅದು ಫಾಲೋನು ಮಾಡ್ತಾ ಇದೀವಿ.
ಒಳ್ಳೇದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು. ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಗಳೆಲ್ಲ ಬರಲಿ, ಥ್ಯಾಂಕ್ ಯು ಸರ್. ಇನ್ನೂ ಕೂಡ ಬೆಳೀರಿ ನೀವು. ಇಲ್ಲ ಸರ್, ಈ ಒಂದು ಕ್ಷೇತ್ರದಲ್ಲಿ. ನನಗೆ ಭಗವಂತ ಕರೆನೆ ತೋರಿಸಿದಾನೆ ಸರ್, ಇಲ್ಲ ಅಂತಿಲ್ಲ. ಯಾಕೆಂದ್ರೆ ನಮ್ಮ ಆನೆಸ್ಟಿಗೆ 100% ಬಿಸ್ನೆಸ್ ಬರ್ತಾ ಇದೆ. ಆಮೇಲೆ ನಾವು ಯಾವತ್ತೂ ಅವ್ರಿಗೆ ಯಾರಿಗೇ ಆಗಲಿ ತೊಂದರೆ ಮಾಡೋದೇ ಆಗಲಿ ಯಾವುದನ್ನು ಮಾಡಿಲ್ಲ ಇದುವರೆಗೂ. ಆ ಇಂಟೆನ್ಷನ್ನೇ ನಿಮ್ಗೆ ಚೆನ್ನಾಗಿ ಬಿಸ್ನೆಸ್ ಬರ್ತಾ ಇದೆ. ಸೊ ಅದೇ ಥರನೇ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ನಮ್ಮ ಹತ್ರ ಇರೋ ಸ್ಟಾಫ್ಸ್ ಇರ್ಬೋದು, ಯಾರೇ ಇರ್ಬೋದು, ನಮಗೆ ಇವತ್ತೇನೇ ಬೇಕು ಅಂದರೆ ಸ್ಟಾಫ್ಸ್ ಕೇಳಿ ಹೋದರೆ ಸಾಯಂಕಾಲ ರೆಡಿ ಮಾಡಿ ಸರ್ ಕಳಿಸಿದ್ದೀನಿ ಅಂತಾರೆ. ಇಫ್ ಯು ನಾಟ್ ಕಮ್ ಟು ಆಫೀಸ್ ಆಲ್ಸೋ ನನಗೆ ಅಟ್ಲೀಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದುಬಿಡುತ್ತೆ. ಅದೇನೇ ಪ್ಲಾನ್ಸ್ ಇರ್ಬೋದು, ಏನಿರ್ಬೋದು, ನಾನು ಅಪ್ಡೇಟ್ ಮಾಡಿ ನೋಡಿ ಏನಾದ್ರು ಚೇಂಜಸ್ ಇದ್ರೆ ಇಮಿಡಿಯೇಟ್ಲಿ ಹೇಳ್ತೀನಿ. ಸೊ ನನಗೆ ಎಂಪ್ಲಾಯೀಸ್ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ಸೊ ನನಗೆ ಅದೊಂದು ಅಡ್ವಾಂಟೇಜ್ ಇವಾಗ. ನಾನು ಮೊದಲು ಯಾಕೆಂದರೆ ಎಷ್ಟು ಸ್ಟ್ರಗಲ್ ಆಗಿದ್ನೋ ಅದ್ರ ವಿರುದ್ಧವಾಗಿ ಆರಾಮಾಗಿದ್ದೀನಿ ಇವಾಗ. ಎವ್ರಿಡೇ ಎಲ್ಲ ಸೈಟ್ಸ್ ವಿಸಿಟು, ಆಫೀಸಿಗೆ ಒಂದು 2 ಅವರ್ 3 ಅವರ್ ಬರ್ತೀನಿ. ವೈಫ್ ಬರ್ತಾರೆ, ಅವರು ಪಾರ್ಟ್ನರ್ ಕಂಪ್ನಿಯಲ್ಲಿ, ಅವರು 2 to 3 ಅವರ್ಸ್ ಇರ್ತಾರೆ. ಸೊ ಆರಾಮ ನಡೀತಾ ಇದೆ. ಒಳ್ಳೆದಾಗಲಿ ಸರ್. ಸೊ ವಿ ಆರ್ ನಾಟ್ ಫೋಕಸಿಂಗ್ ಆನ್ ಮೋರ್ ಬಿಸ್ನೆಸ್ ನಾವು. ಸೊ ಪೀಸ್ಫುಲ್ ಲೈಫ್, ಪೀಸ್ಫುಲ್ ಲೈಫ್, ಗುಡ್ ಬಿಸ್ನೆಸ್, ಪೀಸ್ಫುಲ್ ಲೈಫ್. ಒಳ್ಳೇದು, ಅದು ಬೇಕು ಆ್ಯಕ್ಚುಲಿ ಲೈಫಲ್ಲಿ ಸರ್. ಏಜ್ ಫ್ಯಾಕ್ಟರ್ ನಾವು ಆಲ್ಮೋಸ್ಟ್ 48. ಸೊ ಇನ್ನು ಎಷ್ಟು ವರ್ಷ ಮಾಡೋಕ್ಕಾಗಲ್ಲ ಸರ್. ನಿನ್ನೂ ನಾನು ಸ್ಪೋರ್ಟ್ಸಲ್ಲಿ ಬೇರೆ ಇದ್ದೀನಿ. ಎವ್ರಿ ವೀಕ್ ಸಾಟರ್ಡೇ ನಾನು ಮೊಬೈಲ್ಸ್ ಯಾರ್ದು ಕಾಲ್ಸ್ ಅಟೆಂಡ್ ಮಾಡಲ್ಲ. ಲೆದರ್ ಬಾಲ್ ಮ್ಯಾಚಿಗೆ ಹೋಗ್ತೀನಿ ನಾನು, ಕಾರ್ಪೆಟ್ ಟೂರ್ನಮೆಂಟ್ಸು. 30 overs 50 overs ಮ್ಯಾಚ್ ಆಡ್ತೀನಿ ಲೆದರ್ ಬಾಲ್ ಇವಾಗಲೂ. ಹೌದಾ? ಲಾಸ್ಟ್ 1 year ಆಲ್ಮೋಸ್ಟ್ 130 ವಿಕೆಟ್ಸ್ ತೊಗೊಂಡಿದ್ದೀನಿ ನಾನು ಒಂದೇ ವರ್ಷದಲ್ಲಿ. ಇನ್ ಡಿಸೈನ್ ಅವರು ನಾವು ಹೋಗಿ ಮಾತಾಡಿದಾಗ ಸೊ ನಮ್ಮ ಬಜೆಟ್ ಎಲ್ಲ ಹೇಳ್ಕೊಂಡ್ವಿ. ಆ ಬಜೆಟಿಗೆ ಸರಿಯಾಗಿ ನಮಗೆ ಮನೆ ಮಾಡಿಕೊಟ್ಟಿದ್ದಾರೆ. ಬಟ್ ಆದ್ರೂ ಆ ಬಜೆಟಲ್ಲಿ ನಮಗೆ ಮನೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಇದೆ. ಸೊ ಯಾರಾದ್ರೂ ನಿಮಗೆ ಇಂಟ್ರೆಸ್ಟ್ ಇದು ನೋಡಿ ಕೊಡೋಂಗಿದ್ರೆ ಕೊಡ್ಬೋದು, ಏನೋ ತಪ್ಪೇನಿಲ್ಲ, ನೋಡಿ. ಪಾರ್ಟ್ನರ್ಶಿಪ್ಪಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತ ಜೆ ಸೊಲ್ಯೂಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್. ಅದು ನಮಗೆ ಅಷ್ಟೊಂದು ವರ್ಕೌಟ್ ಆಗಲಿಲ್ಲ ಕನ್ಸ್ಟ್ರಕ್ಷನ್ ಪಾರ್ಟ್ನರ್ಶಿಪ್ಪು. ಆಮೇಲೆ ಬೇಡ ಅಂತೇಳಿ ಒಂದು ಸ್ವಲ್ಪ ಕೈಯು ಸುಟ್ಕೊಂಡ್ವಿ. ತುಂಬ ಲಾಸ್ ಆಯಿತು. ನಾವು ಈ ಮನೆ ಕಟ್ಟಿ ತುಂಬ ಅಂದರೆ ನಮಗೆ ಒಳ್ಳೆ ಏಳಿಗೆ ಆಗಿದೆ ಸರ್. ಮನೆಗೆ ಬಂದಮೇಲೆ ನಾವು ತುಂಬ ಏಳಿಗೆ ಆಗಿದೆ. ಬಟ್ ಆ ಟೈಮ್ ಹಂಗಿತ್ತು, ಕೋವಿಡ್ ಬಂತು, ಕೆಲಸ ಇಲ್ಲ, ಕೆಲ್ಸಕ್ಕೆ ಹೋಗಂಗಿಲ್ಲ, ಬಿಸ್ನೆಸ್ಸಲ್ಲಿದ್ದೀವಿ, ಯಾರು ಮನೆ ಕಟ್ಟಂಗಿಲ್ಲ, ಯಾವುದೂ ಇಲ್ಲ. ನಮಗೆ ಹಾಲು ತರ್ಲಿಕ್ಕೆ ಸಮಸ್ಯೆ ಆಗಿತ್ತು. ಅಷ್ಟು ಕಷ್ಟಪಟ್ಟು ಸರ್ ಆಫ್ಟರ್ ಕೋವಿಡ್ ಆದಮೇಲೆ ನಾನು ಆಲ್ರೆಡಿ 40 ಮನೆಗಳು ಮುಗಿಸಿದ್ದೀನಿ. ಇನ್ನು ಲೋನ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಅವರಿಗೆ ಯಾವ ಖಾತಾ ಇದೆ ಅದ್ರ ಮೇಲೆ. ಸೊ ಇವನ್ ಖಾತಾ ಇದ್ದರೆ ಸೊ SBI ಇರ್ಬೋದು, LIC, ಯಾವ ಬ್ಯಾಂಕಲ್ಲಿ ಬೇಕಾದರೂ ಅವ್ರಿಗೆ ಎಲಿಜಿಬಿಲಿಟಿ ಇರುತ್ತೆ ಅದು ಮಾಡ್ಕೊಡ್ತೀವಿ ಸರ್. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟು 7.9, 8 ಆ ರೇಂಜಲ್ಲೇ ಮಾಡ್ಕೊಡ್ತೀವಿ. ಇವನ್ ಇಂಟೀರಿಯರ್ಗೂ ಲೋನ್ ಮಾಡಿಸ್ಕೊಡ್ತೀವಿ. ನೋಡಿದ್ರೆ ಇವನ್ ಸೈಟ್ ತೊಗೊಳಕ್ಕೂ ಲೋನ್ ಮಾಡಿಸ್ಕೊಡ್ತೀವಿ. ಸೈಟ್ ತಗೊಳ್ಳೋ? ಹೌದು, ನಾವು ಸೈಟ್ ತೊಗೊಂಡು ಮನೆ ಕಟ್ಟಕ್ಕೆ ಅವ್ರಿಗೆ ಬೇಕು ಅಂದರೆ ಸೈಟ್ ವಿತ್ ಕನ್ಸ್ಟ್ರಕ್ಷನ್ ಎರಡೂ ಮಾಡಿಕೊಡ್ತೀವಿ. ನಾವು 100% ಎನಿ ಕಸ್ಟಮರ್ ಬಂದರೆ ನಮ್ಮ ಪ್ರಾಜೆಕ್ಟ್ ತೋರಿಸ್ತೀವಿ ಸರ್. ಫಸ್ಟ್ ನೀವು ನಮ್ಮ ಪ್ರಾಜೆಕ್ಟ್ ನೋಡಿ, ನಾವು ಮಾಡಿರೋ ಬಿಲ್ಡಿಂಗ್ ನೋಡಿ, ಕಸ್ಟಮರ್ ನಂಬರ್ ಶೇರ್ ಮಾಡ್ತೀವಿ ನಾವು. ಕಸ್ಟಮರ್ ಹತ್ರ ಮಾತಾಡಿ ನಮ್ಮದು ಅವ್ರದ್ದು ರಿಲೇಷನ್ಶಿಪ್ ಹೇಗಿದೆ ಪ್ರತಿಯೊಂದನ್ನು ನಾವು, ಇವನ್ ಇನ್ಕ್ಲೂಡಿಂಗ್ ಇಂಟೀರಿಯರ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಕಸ್ಟಮರ್ ನಂಬರ್ ಶೇರ್ ಮಾಡ್ತೀವಿ ನಾವು ಸರ್. ಬಿಕಾಸ್ ವಿ ಆರ್ ನಾಟ್ ಡೂಯಿಂಗ್ ಎನಿ ಫ್ರಾಡ್ಲೆಂಟ್ ಆಕ್ಟಿವಿಟೀಸ್ ಸರ್. ಯು ಆರ್ ಡೂಯಿಂಗ್ ಜೆನ್ಯೂನ್ ವರ್ಕ್ ಸರ್. ನೀವು ಮಾತಾಡಿ ಕಸ್ಟಮರ್ ಹತ್ರ, ನಿಮಗೆ ಖುಷಿ ಇದ್ದರೆ ಕೊಡಿ ಸರ್. ನಾವು ಫೋರ್ಸ್ಫುಲ್ಲಾಗಿ ಯಾರನ್ನೂ ಕೇಳಲ್ಲ ಸರ್. ಆಮೇಲೆ ನಮ್ಮ ಎಥಿಕ್ಸ್ ಬಿಟ್ಟು ನಾವು ವರ್ಕ್ ಮಾಡಲ್ಲ. ನಮಗೆ ಅದು ಒಂದು ಎಥಿಕ್ಸ್ ಇದೆ, ಆ ಭಗವಂತ ಕೊಟ್ಟಿದ್ದಾನೆ, ಅದ್ರ ಬಿಟ್ಟು ನಾವೆಲ್ಲೂ ಹೋಗಲ್ಲ ಸರ್. ಯಾವುದೇ ಕಾರಣಕ್ಕೂ ಆ ಎಥಿಕ್ಸ್ ಬಿಟ್ಟು ನಾವೆಲ್ಲೂ ಹೋಗಲ್ಲ. ಕರೆಕ್ಟ್. ನೋಡಿದ್ರೆ ವೀಕ್ಷಕರೇ, ಇದೆ ಅವ್ರ ನಂಬರ್ ಕೂಡ ನಾವು ಹಾಕಿರ್ತೀವಿ, ಅವ್ರ ಆಫೀಸ್ ಅಡ್ರೆಸ್ ಎಲ್ಲನೂ ಹಾಕಿರ್ತೀವಿ. ನೀವು ಕೂಡ ಹೊಸ ಮನೆಗೆ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗಿ ಬರ್ಬೋದು. ಎಲ್ಲ ವೆರಿಫೈ ಮಾಡಿ, ನಾವು ಹೇಳಿದೇವಂತೂ ಬಂದು ಕೊಡಬೇಡಿ, ಎಲ್ಲ ವೆರಿಫೈ ಮಾಡಿ ಅವ್ರ ಹತ್ರ ಮಾತಾಡಿ, ನಿಮ್ಗೆ ಇಷ್ಟ ಆದರೆ ಅವ್ರಿಗೆ ಕೊಡಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಮನೆಯನ್ನು ಕಟ್ಕೊಡ್ತಾರಂತ ನಾವಂತೂ ಭರವಸೆ ಕೊಡ್ತೀವಿ. ಇದು ನಮ್ಮ ಕರ್ನಾಟಕ ವೈಬ್ಸ್ನ ಇವತ್ತಿನ ವಿಶೇಷ ಸಂಚಿಕೆ. ಇನ್ನೂ ಕೂಡ ವಿಶೇಷ ಸಂಚಿಕೆಗಳನ್ನು ಮಾಡ್ತಾನೆ ಇರ್ತೀವಿ. ನಮ್ಮ ಚಾನಲನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾರೆ. ನಾನು ನಿಮ್ಮ VG ಗುರುಪ್ರಸಾದ್ ಕೋಟ್ಯ.